हुक्केरी तालुक्यातील विविध सरकारी कार्यालयांना गुरुवारी भेट दिलेल्या लोकायुक्त न्यायमूर्ती रामनाथ चव्हाण यांच्या नेतृत्वाखालील पथकाने कागदपत्रांची तपासणी केली। संकेश्वरच्या उपनोंदणी कार्यालयाला भेट देऊन कुर्णी गावातील बनावट कागदपत्र तयार करून जमीन विक्री केलेल्या प्रकरणात उपनोंदणी अधिकाऱ्यांना सुनावलं। उपनोंदणी कार्यालयात एजंटांचा सुळसुळाट वाढला असून ते पैशांची वसुली करतात अशी समस्या थेट अधिकाऱ्यांसमोर मांडत जनतेने लोकायुक्त अधिकाऱ्यांकडे तक्रार केली। ಆಗಿದ್ದ ಸರ್ ಊರಾಗಿನ ಹಳ್ಳಿ ಸುತ್ತಮುತ್ತ ಜನ ಭಯ ಪಡ್ಬಿಟ್ರು, ನಮ್ದೇನು ಮಾರ್ಕೊಂಡೋಗ್ಯಾರಪ್ಪ ಅಂತೇಳಿ ನಮ್ದೇನು ಮಾರ್ಕೊಂಡೋಗ್ಯಾರಂತೆ ಕೃಷಿ ಪತ್ತಿನ ಸಾಲ ತೊಗೊಳಕ್ಕೆ ಹೋದಾಗ ರೈತಾಪಿ ಜನ ಅವಾಗ ಗೊತ್ತಾಗಿತ್ತು। ಆವಾಗ ಅದು ಊರಾಗ ಪೂರ್ಣಾಗಿ ಎಲ್ಲ ಶುದ್ಧ ಪೂರ್ಣ ಹಳ್ಳಿಗೆಲ್ಲ ಹೋಗಿ ಈಗ ಏನಾಯ್ತಂದ್ರೆ ಈ ನಮಗೆ ಬಂದ ಮಾಹಿತಿ ಪ್ರಕಾರವಾಗಿ ಒಂದು 2,000 ಚೆಕ್ ಮಾಡ್ಯಾರ ಆರ್ ಟಿ ಸಿಗಳು। ನನ್ನ ಹೆಸರು ಐತಿರಪ್ಪ ಅಂತೇಳಿ ಅವಾಗ ಜೀವಂತ ಇದ್ದಂಗೆ ಹೌದು ನಾ ಜೀವಂತ ಇರ್ತೀನಿ ಆಶ್ಚರ್ಯಗಳಲ್ಲಿ ಹಾಗೆ ಪರಿಸ್ಥಿತಿ 2,000 ನೋಡ್ಯಾರ ಚೆಕ್ ಮಾಡ್ಯಾರಂತೆ। ಮತ್ತು ಅಷ್ಟಾದ್ರೆ ಇನ್ನೂ 3,000 ಅದಾವ ಅವನು ಚೆಕ್ ಮಾಡೋಕೆ ಹೌದಲ್ರಿ ಈ ರೀತಿಯಾಗಿದೆ। ಇದು ನಿಮ್ಮ ಸಂಕೇಶ್ವರ ಅಂದರೆ ಇದು ನಿಮ್ಮ ಪಾರ್ಟ್ ಟೈಮ್, ಇದು ಇನ್ನು ಬೇರೆ ಬೇರೆ ಊರಾಗ ಎಷ್ಟು ನಮ್ಗೆ ಗೊತ್ತಿಲ್ಲ। ಇದು ಇದು ಮನೆ ಹೇಳಬಾರ್ದು, ಮಾಫಿಯಾ ಟೈಪ್ ಆಗಿದೆ, ಒಂದು ಗ್ಯಾಂಗ್ ಟೈಪ್। 4-5 ಜನ ಸೇರ್ಕೊಂಡು ಮಾಡಿ ಇವ್ರು ವಿಟ್ನೆಸ್ ಕರ್ಕೊಂಬರೋದು, ಒಂದು ಏಜೆಂಟೇ ಕರ್ಕೊಂಬರೋದು, ನಿಮ್ಮ ಮುಂದೆ ಬಂದು ಒದಿಸ್ಬಿಟ್ಟು ಎಷ್ಟು ಫಾಸ್ಟ್ ಅಂದರೆ ನಿಮಗೆ ನನ್ನ ಸ್ವಂತ ಹೇಳ್ತೀನಿ, ಈ ನಮ್ಮ ಸ್ವಂತ ಖರೀದಿ ಪತ್ರ ಆಗಿದ್ದ ಆರ್ ಟಿ ಸಿ ಮಾಡ್ಕೊಂಡ್ರೆ ನಡುವು ಮಾಡಲ್ಲ, ಹೌದಾ? ಹಳೆ ಹಚ್ಬೇಕು, ನಾಡ್ದ ಶರತ್ತರಿಲ್ಲ ತಹಶೀಲ್ದಾರಿಲ್ಲ ಸೀಲ್ ಹಾಕ್ಬೇಕು, ಹೌದಾ? ಅಲ್ಲಿ ಆ ಕೇಸಲ್ಲಿ ಇಮಿಡಿಯೇಟ್ ಆರ್ ಟಿ ಸಿ ಆಗಿದೆ। ಆ ಆರ್ ಟಿ ಸಿ ತಗೊಂಡು ಮತ್ತೊಂದು ಮನೆ ಹೆಂಗೆ ಹೆಂಗೆ ಅದು ಅವ್ರ ಪ್ರಕಾಶ ಹೇಳ್ತಕ್ಕಂಥದ್ದು ಅವರೇ ಅಂತಲ್ಲ, ಸಾರ್ವಜನಿಕರ ಆಹ್ವಾನ ನೀವು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತೀರಿ, ಒಂದು ಬಿಟ್ಟು 2 ಸಲ ಕ್ರಾಸ್ ಮಾಡ್ಬೇಕು ಸರ್, ಯಾಕೆ ಮಾಡಲ್ಲ ಇವರು ಅರ್ಧ ಗಂಟೆ ತಡ ಆಗಲಿ ಅವ್ರಿಗೆ ಹೇಳಿ, ನೋಡಪ್ಪ ಗಡ್ಬಡಿ ಮಾಡೋದು ಬೇಡ, ಗಡ್ಬಡಿ ಆಗ್ತಂದ್ರೆ ಮತ್ತೊಬ್ರು ಯಾರಿಗೂ ಹೋಗ್ತಂದ್ರೆ ನಾಳೆ ಕೋರ್ಟು ಕಚೇರಿ ರೊಕ್ಕ ತೊಳ್ಕೊಂಡು ಇದೆಲ್ಲ ಯಾಕೆ ಸರಿ ಮಾಡಿಕೊಡಿ। ಸಾಕ್ಷಿ ಬಂದವ್ರು ಜನ ಏನ ಮತ್ತು ಇನ್ನೊಬ್ಬರು ಯಾರು ಗ್ರಾಮ ಪಂಚಾಯತ್ ಮೆಂಬರ್ ಯಾರು ಇದ್ದಿರ್ತಾರೆ ಅವರನ್ನು ಕರ್ಕೊಂಬರಪ್ಪ ಅನ್ನೋದು ನಿಮ್ಮ ಸೇಫ್ಟಿಗೆ ಅವರು ಸೇಫ್ಟಿ, ತೊಗೊಳ್ಳೋರು ಸೇಫ್ಟಿ, ಕೊಡೋರು ಸೇಫ್ಟಿ। ಇಲ್ಲ ನನ್ನ ಆಸ್ತಿ ನಾನು ಬೆಂಗಳೂರಾಗ ಕುಂತಿರ್ತೀನಿ, ಇಲ್ಲಿ ಹುಕ್ಕೇರಿ ಆಸ್ತಿ ಯಾರು ಮಾಡ್ಕೊಂಡು ಹೋಗ್ಬಿಡ್ತಾರೆ, ನಾನು ಬರೋಕ್ಕಾಗಲ್ಲ, ಆಮೇಲೆ ಬಂದು ನೋಡಿದಾಗ ನಾನು ಧೈರ್ಯ ಮನೆ ಕಟ್ಟಿರ್ತಾನೆ ಆ ರೀತಿಯಾಗಿದೆ। ಪೂರ್ತಿ 2,000 ಮಂದಿ ನಿದ್ದಿಲ್ಲ ಅವ್ರಿಗೆ। ಪ್ರಕಾಶ್ ಹೌದಲ್ಲ, ಆ ಪಾರ್ಟಿ ಬೆಂಗಳೂರಲ್ಲಿ ಸರ್, ಅಲ್ಲೇನು ಕಡಿಮೆ ಇದ್ದಿಲ್ಲ, ಆ ಪಾರ್ಟಿ ಬೆಂಗಳೂರಲ್ಲಿ ನೋಡಿ ಊರಿಂದ ನಾವು ಇವ್ರ ಕಡೆಯಿಂದ ಫೇಕ್ ವ್ಯಕ್ತಿ ಕಡೆಯಿಂದ ತೊಗೊಳಲ್ಲ, ಎಲ್ಲ ಡೂಪ್ಲಿಕೇಟ್ ನನ್ನ ಕಡೆ ಮಕ್ಕಳು ತೊಗೊಳಲ್ಲ, ಅವನ ಗತಿ ಅಲ್ಲ। ಈ ಅಜ್ಜಾನ ಕಂಪ್ಲೇಂಟ್ ಕೊಟ್ಟರು, ಅವನ ಗತಿ ಅಲ್ಲ, ಅವ್ರ ಕಳ್ಕೊಂಡ ಏನು ಬಂದ ಹೇಳ್ತಾವೆ। ಈಗ ಒಂದು ಕಾಂಪ್ಲಿಕೇಶನ್ ಆಗುತ್ತೆ ಹೇಳ್ತಾರೆ, ಅದಕ್ಕೆ ನೀವು ಸಪರೇಟ್ ಆಫೀಸರ್ ಇರ್ತಕ್ಕಂಥವ್ರಲ್ಲಿ ಬೇರೆ ಯಾರಾಗಿ ಈಗ ನಾವು ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡ್ತೀವಿ, ನೀವು ಒಂದು ಬೇಕಾದ್ರೆ ವೆರಿಫೈ ಮಾಡಿ ಮತ್ತೊಮ್ಮೆ ಮಾಡಬೇಕು, ಇಲ್ಲಾಂತಂದರೆ ಇವು ಕೋರ್ಟು ಕಚೇರಿ ಮತ್ತೊಬ್ಬರು ತೊಂದರೆ ಎಲ್ಲ ಇದೆಲ್ಲ ನೋಡೋದು ಗೊತ್ತಿಲ್ಲ, ಸುಮ್ಮನೆ ಆಧಾರ ಹಂಗೆ ಹೇಳಿದ್ದಾರೆ, ಸರ್ಕಾರ ಹಂಗೆ ಮಾಡಿದ್ದಾರೆ, ಅದನ್ನು ನೀವು ಕೊಡೋಲ್ಲ ಮಾಡಲ್ಲ, ಇರಲಿ ಜೊತೆಗೆ ಇದು ನೋಡಿ ನಮ್ಮ ಸೇಫ್ಟಿ ನೋಡ್ಬೇಕಲ್ಲ, ಮತ್ತು ಓದಿದ್ರೆ ಒಂದರದ್ದು ಸೇಫ್ಟಿ ನೋಡ್ಬೇಕು। ಏನಾಗೋದಿಲ್ಲ ಹೆಂಗೋ ಈಗ ಸೆಕೆಂಡ್ ಸೇಲ್ ಆದಮೇಲೆ ಏನು ಹಾಲಾಟಿ ಇತ್ತಲ್ಲ ಅದು ಸ್ಟೇ ಮಾಡಿಸ್ತಾರೆ ಅಂತ ಹೇಳಿದ್ರು, ಗಲಾಟೆಯನ್ನು ಸ್ಟಾಪ್ ಮಾಡಿದಾರಂತೆ, ಅವ್ರು ಗಾಬರಿ ಆಗೋದಾರ ಲೈಕ್ ಸ್ವಲ್ಪ ಏನೋ ಒಂದು ತಪ್ಪು ಹೆಜ್ಜೆ ಇಟ್ಟಿರುತ್ತೆ ಇಟರಿಗೆ, ಸ್ವಲ್ಪ ರೆಕ್ಟಿಫೈ ಆಗಬೇಕಂದ್ರೆ ಸ್ವಲ್ಪ सचिन कांबळे, KMM मराठी, हुक्केरी।